ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಮಂಗಳೂರು ಸೌತೆಕಾಯಿನ ಯೂಸ್ ಮಾಡಿಕೊಂಡು ಸಾಫ್ಟ್ ಆದಂತಹ ದೋಸೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ದೋಸೆ ತುಂಬ ರುಚಿಕರವಾಗಿರುತ್ತೆ, ತುಂಬ ಸಾಫ್ಟಾಗಿ ಸ್ಪಾಂಜಿ ಆಗಿರುತ್ತೆ, ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ರೇಷನ್ ಅಕ್ಕಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ದೋಸೆ ಅಕ್ಕಿ ಯೂಸ್ ಮಾಡ್ಕೋಬಹುದು. ಹಾಗೆ ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಒಂದು 2 ರಿಂದ 3 ಸಲನಾದರೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಅಕ್ಕಿ ಚೆನ್ನಾಗಿ ಒಂದು 3 ಅವರು ಚೆನ್ನಾಗಿ ನೆನೀಲಿ. ನಾವಲ್ಲಿ ತನಕ ಸೌತೆಕಾಯಿಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಸೌತೆಕಾಯಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದ್ರು ಸೌತೆಕಾಯಿ ಚಿಕ್ಕದಾಗಿದೆ ನೀವು ಪೂರ್ತಿ ಸೌತೆಕಾಯಿನ ಹಾಕ್ಬೋದು. ಈ ಸೌತೆಕಾಯಿನ ಯೂಸ್ ಮಾಡೋ ಮುಂಚೆನೇ ಸ್ವಲ್ಪ ಟೇಸ್ಟ್ ಮಾಡಿ ಚೆಕ್ ಮಾಡಿ. ಕಹಿ ಇದ್ದರೆ ಹಾಕೋದಕ್ಕೆ ಹೋಗಬೇಡಿ, ದೋಸೆ ಎಲ್ಲ ಕಹಿ ಆಗಿಬಿಡುತ್ತೆ. ಸೊ ಅದರಿಂದ ಇದನ್ನು ಯೂಸ್ ಮಾಡೋ ಮುಂಚೆ ಚೆಕ್ ಮಾಡ್ಕೊಳ್ಳಿ. ಸಾಂಬಾರು ಮಾಡುವಾಗಲೂ ಹಾಗೆ ಇದನ್ನು ಚೆಕ್ ಮಾಡಿನೇ ನೀವು ಹಾಕ್ಕೊಳ್ಬೇಕು. ನಾನು ಈ ಸೌತೆಕಾಯಿಯ ಮಧ್ಯದಲ್ಲಿರುವಂಥ ಏನು ಸೀಡ್ಸ್ ಇದೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸಿಪ್ಪೆಯನ್ನು ಸಹ ನಾನು ತೆಕ್ಕೊಳ್ತಾ ಇದ್ದೇನೆ. ಕೆಲವೊಬ್ರು ಈ ಸಿಪ್ಪೆಯನ್ನು ಹಾಕಿ ಸಹ ರುಬ್ಕೋತಾರೆ. ನಿಮಗೆ ಹೇಗೆ ಬೇಕೋ ನೀವು ಹಾಗೆ ಮಾಡ್ಕೋಬೋದು. ನಾನು ಸಿಪ್ಪೆಯನ್ನು ರಿಮೂವ್ ಮಾಡ್ತಾ ಇದ್ದೇನೆ. ಹಾಗೆ ರಿಮೂವ್ ಮಾಡ್ಕೊಂಡಂತಹ ಈ ಮಂಗಳೂರು ಸೌತೆಕಾಯಿ ಏನಿದೆ ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ರೀತಿ ಚಿಕ್ಕದಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ತುಂಬ ಚಿಕ್ಕದು ಮಾಡಬೇಕು ಅಂತ ಇಲ್ಲ, ಬಟ್ ಮಿಕ್ಸಿ ಹಾಕಿದರೆ ರುಬ್ಬಕ್ಕೆ ಈಸಿ ಆಗೋ ಥರ ಅಷ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಇಲ್ಲಿ ಎಲ್ಲ ಸೌತೆಕಾಯಿ ನಾನು ಕಟ್ ಮಾಡಿ ಆಗಿದೆ. ನೋಡ್ಬೋದು ಎಲ್ಲ ಸೌತೆಕಾಯಿ ಸಹ ಇಷ್ಟು ಚಿಕ್ಕದಾಗಿ ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಅಕ್ಕಿ ಸಹ ಚೆನ್ನಾಗಿ ನೆಂದಿದೆ. ಈ ದೋಸೆಗೆ ನಾನಿಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ನೆಂದಿರುವಂಥ ಅಕ್ಕಿಯನ್ನು ವಾಶ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕಿ ನಾನು ರುಬ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಮಂಗಳೂರು ಸೌತೆಕಾಯಿಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಸೌತೆಕಾಯಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ, ಅದಕ್ಕೆ ತುಂಬ ನೀರು ಹಾಕೋದಕ್ಕೆ ಹೋಗಬೇಡಿ. ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಈ ರೀತಿ ರುಬ್ಕೊಂಡು ಬಂದಂತಹ ಏನು ದೋಸೆ ಹಿಟ್ಟಿದೆ ಇದನ್ನು ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 2ನೇ ಸಲ ರುಬ್ಕೊಳ್ಳುವಾಗ ನಾನು ಅವಲಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀವು ರುಬ್ಕೊಳ್ಳುವಾಗ ಬೇಕಾದರೆ ಸ್ವಲ್ಪ ಏನು ತೆಂಗಿನಕಾಯಿ ತುರಿ ಇದೆ ಅದನ್ನು ಸಹ ಹಾಕ್ಕೊಳ್ಬಹುದು. ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿ ಆಗುತ್ತೆ. ಬೇಕಾದರೆ ಹಾಕ್ಕೋಬಹುದು, ಇಲ್ಲಾಂದರೆ ನೀವು ಸ್ಕಿಪ್ ಸಹ ಮಾಡ್ಬೋದು. ನಾನಿಲ್ಲಿ ಅವಲಕ್ಕಿ ಸೌತೆಕಾಯಿ ಅಕ್ಕಿಯನ್ನು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ರುಬ್ಕೊಂಡು ಬಂದಂತಹ ಹಿಟ್ಟನ್ನು ಪಾತ್ರೆಗೆ ಹಾಕಿಡ್ತಾ ಇದ್ದೇನೆ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಹಿಟ್ಟನ್ನು ನಾನು ಓವರ್ ನೈಟು ಹೀಗೆ ಬಿಡ್ತಾ ಇದ್ದೀನಿ. ಇಲ್ಲ ನೀವು ಇನ್ಸ್ಟೆಂಟಾಗಿ ಹೀಗೆ ದೋಸೆಯನ್ನು ತೆಗಿಬಹುದು, ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ ದೋಸೆ. ಇಲ್ಲ ಈ ರೀತಿ ನೈಟೇ ಹಿಟ್ಟನ್ನು ರೆಡಿ ಮಾಡಿ ಇಡಬಹುದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ಬೋದು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇದಕ್ಕೆ ಖಾಲಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ, ಮತ್ತೇನು ಹಾಕೋದು ಬೇಡ. ಹಿಟ್ಟು ಸಹ ಇದೇ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ಸ್ಪಾಂಜಿಯಾಗಿ ಬರುತ್ತೆ ದೋಸೆ. ನಾನಿಲ್ಲಿ ಗ್ಯಾಸ್ ಮೇಲೆ ತವಾವನ್ನು ಇಟ್ಟಿದ್ದೀನಿ. ನೋಡ್ಬೋದು ನಾನು ಇವಾಗ ದೋಸೆಯನ್ನು ತೆಗೆದು ಸಹ ತೋರಿಸ್ತೀನಿ. ನಾನು ದೋಸೆ ಹಿಟ್ಟನ್ನು ಹಾಕಿ ದೋಸೆ ತೆಗೆದಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕಿ ಇದನ್ನು ಬೇಯೋದಕ್ಕೆ ಲಿಡ್ಡನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಬೆಣ್ಣೆ ಇಲ್ಲ ತುಪ್ಪ ಸಹ ಹಾಕ್ಕೋಬೋದು, ತುಂಬಾ ರುಚಿಕರವಾಗಿರುತ್ತೆ. ಇಲ್ಲ ನೀವು ಕೊಬ್ಬರಿ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಇವಾಗ ದೋಸೆಯನ್ನು ತೆಗೆದು ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ನೀವು ಇದನ್ನು 2 ಕಡೆ ಬೇಯಿಸಬೇಕು ಅಂತ ಇಲ್ಲ, ಬೇಕಾದರೆ ನೀವು ಬೇಯಿಸ್ಕೋಬೋದು. ಇದು ಹೀಗೆ ಒಂದೇ ಕಡೆ ಈ ರೀತಿ ಲಿಡ್ಡನ್ನು ಮುಚ್ಚಿ ಈ ರೀತಿ ಬೇಯಿಸೋದು. ಆಗ ಇದು ಚೆನ್ನಾಗಿ ಹೋಲೆಲ್ಲ ಬಿದ್ದು ಚೆನ್ನಾಗಿ ಸಾಫ್ಟಾಗಿ ಎದ್ದು ಬರುತ್ತೆ. ನೋಡ್ಬೋದು ನಾನು ಇನ್ನೊಂದು ದೋಸೆಯನ್ನು ಸಹ ತೆಗೆದು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ದೋಸೆ ಬಂದು ನೀವು ಮಾರ್ನಿಂಗ್ ರುಬ್ಕೊಂಡು ಸಹ ಈ ರೀತಿ ದೋಸೆ ತೆಗಿಬೋದು. ಇಲ್ಲ ನೈಟನ್ನೇ ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆಯನ್ನು ತೆಗಿಬೋದು. ಇವಾಗ ಮಂಗಳೂರು ಸೌತೆಕಾಯಿ ದೋಸೆ ರೆಡಿಯಾಗಿದೆ. ನಾನು ಇದಕ್ಕೆ ಕಾಯಿ ಚಟ್ನಿಯನ್ನು ಮಾಡಿದ್ದೇನೆ. ನೀವು ಸಹ ಈ ರೀತಿ ದೋಸೆನ ಒಂದ್ಸಲ ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.